ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ದಿನಾಂಕ 13/12/2025 ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆದು ಅತ್ಯುತ್ತಮವಾಗಿ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಕ್ಕಂತಹ ಸೆಲೆಕ್ಷನ್ ಆಗಿರೋರಿಗೂ ಸೆಲೆಕ್ಷನ್ ಆಗದೇ ಇರೋರಿಗೂ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸರ್. ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರೋರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದಾರೆ ಸರ್. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಒಂದು ಜಿಲ್ಲೆಯಿಂದ 80 ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಸೊ ಅರ್ಜಿಯನ್ನು ಹಾಕುವಾಗ ಯಾವುದಾದರೂ ತಪ್ಪು ಮಾಹಿತಿಯನ್ನು ಸಲ್ಲಿಸಿದ ಪಕ್ಷದಲ್ಲಿ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಲ್ಲಿಸದೇ ಇರೋ ಪಕ್ಷದಲ್ಲಿ ಜಿಲ್ಲಾವಾರು ತಪ್ಪು ಮಾಹಿತಿಯನ್ನು ನಿವಾಸಿ ದೃಢೀಕರಣ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ 2026-27ನೇ ಸಾಲಿನಲ್ಲಿ ಫಸ್ಟ್ ಲಿಸ್ಟಲ್ಲಿ ಇವರಿಗೆ ಅಡ್ಮಿಷನ್ಸನ್ನು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು 6ರಿಂದ 10 ವಿದ್ಯಾರ್ಥಿಗಳು ಈ ರೀತಿ ಆಯಿತು ಅಂತ ಹೇಳಿದರೆ ತಮ್ಮ ಅದೇ ಜಿಲ್ಲೆಯಲ್ಲಿ ಇಲ್ಲಿ ಯಾವ ಜಾತಿಯ ಅಂದರೆ ಯಾವ ಕೆಟಗರಿಯ ಮಗು, ಯಾವ ಬ್ಲಾಕ್ನ ಮಗು, ಬ್ಲಾಕ್ ಮೀನ್ಸ್ ತಾಲೂಕು, ನನ್ನ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಬ್ಲಾಕ್ ವೈಸ್ ಹೇಗೆ ರಿಸರ್ವೇಷನನ್ನು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂಥೇಳಿ, ಅದೇ ಕೆಟಗರಿಯ ಅದೇ ಬ್ಲಾಕಿನ ಅದೇ ಜಿಲ್ಲೆಯ ಕೆಳಗಡೆ ಫಾರ್ ಎಕ್ಸಾಂಪಲ್ 95% ಬಂದಿರೋ ವಿದ್ಯಾರ್ಥಿ ಇಲ್ಲಿ ಹೋಗಿದ್ದ, ನೆಕ್ಸ್ಟು 94.75 ಅಥವಾ 25 ಏನು ಬರುತ್ತೋ ಅದ್ರ ಕೆಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲೀಸ್ಟಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಯಾವುದು? ಜವಾಹರ್ ನವೋದಯ ವಿದ್ಯಾಲಯ 2026-27ನೇ ಸಾಲಿನ ಅಡ್ಮಿಷನ್ ಪ್ರೊಸೀಜರ್ ಸೆಕೆಂಡ್ ಲಿಸ್ಟನ್ನು ಹೇಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂಥೇಳಿ. ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕೋದಕ್ಕೂ ಮೊದಲು ನಿಮ್ಮ ಮನೆಗೆ ಅವರು ಫೋನ್ ಕಾಲನ್ನು ಮಾಡ್ತಾರೆ. ಸರ್, ನಮಗೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ ಸರ್. ನಮಗೆ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು? ಈ ಚಾನಲಲ್ಲಿ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ಕೆಳಗಡೆ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಯಾವುದಾದ್ರೂ ಒಂದು ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆ ಹೊಡೆಯೋದನ್ನು ಮಿಸ್ ಮಾಡಬೇಡಿ, ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಸರ್, ಇನ್ನೂ ವೇಗವಾಗಿ ನಮಗೆ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಟೆಲಿಗ್ರಾಮ್ ಚಾನಲ್ ಇಲ್ಲಿ ಬಂದು ನೀವು ಜಾಯ್ನ್ ಆಗಿರಿ. ಮತ್ತು ಈ ವಿಡಿಯೋ ಕೆಳಭಾಗದಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಕೊಟ್ಟಿದ್ದೀವಿ. ಈ ಗ್ರೂಪಲ್ಲೂ ಕೂಡ ಜಾಯ್ನ್ ಆಗಿ ಸೆಕೆಂಡ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣವೇ ನಾನು ಬಂದುಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮಾಹಿತಿ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ಇದ್ದೀನಿ. ಮಾಹಿತಿ ಅರ್ಥ ಆಗಿದರೆ ಒಂದು ಲೈಕ್ ಮಾಡ್ಬೋದು. ನಿಮ್ಮ ಈ ಪರೀಕ್ಷೆಗೆ ಸಂಬಂಧಪಟ್ಟಂತಹ 2025, 26, 27ನೇ ಸಾಲಿನ ಮುಂದೆ ಎಕ್ಸಾಮ್ ಬರೆಯೋಕ್ಕೆ ಹೋಗೋರಿಗೂ ಕೂಡ ಹೇಗೆ ತಯಾರು ಮಾಡಬೇಕು ಸರ್, ಯಾವ ರೀತಿ ನೋಟ್ಸನ್ನು ಕೊಡ್ತೀರಾ, ಯಾವ ರೀತಿ ಕ್ಲಾಸನ್ನು ಕೊಡ್ತೀರಾ ತಿಳ್ಕೊಬೇಕು ಅಂತ ಹೇಳಿದರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಸ್, ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೇಳ್ಬೋದು. 100% ಉತ್ತಮವಾಗಿರ್ತಕ್ಕಂತಹ ತರಬೇತಿ ನಿಮಗೆ ಸಿಗುತ್ತೆ. ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.